ಜೈಲಿಂದ ಹೊರಬಂದಂತಹ ಶ್ರೀಕಾಂತ್ ಪೂಜಾರಿ ಅವರಿಗೆ ಅದ್ಧೂರಿ ಸ್ವಾಗತವನ್ನ ಗೈತಾ ಇದ್ದಾರೆ. ಉಳಿದಂತಹ ಕಾರ್ಯಕರ್ತರು ಶ್ರೀರಾಮನ ಫೋಟೋ ಕೊಟ್ಟು ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ, ಸನ್ಮಾನವನ್ನ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರಿಗೆ 1992 ಡಿಸೆಂಬರ್ 5ರಂದು ನಡೆದಂತಹ ರಾಮ ಜನ್ಮಭೂಮಿಯ ಹೋರಾಟದ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬರೋಬ್ಬರಿ 31 ವರ್ಷಗಳ ನಂತರದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಪ್ರತಿ ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡಿದ್ರು. 9 ದಿನಗಳ ನಂತರದಲ್ಲಿ ಶ್ರೀಕಾಂತ್ ಪೂಜಾರಿ ಇದೀಗ ಹುಬ್ಬಳ್ಳಿಯ ಕಾರಾಗೃಹದಿಂದ ಆಚೆ ಬಂದಿದ್ದಾರೆ. ಹೊರಗೆ ಬಂದ ನಂತರದಲ್ಲಿ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆ ಅಂತ. ಈಗ ಉಳಿದಂತಹ ಕಾರ್ಯಕರ್ತರು ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ, ಬರಮಾಡಿಕೊಂಡಿದ್ದಾರೆ ಶ್ರೀರಾಮನ ಫೋಟೋವನ್ನ ಕೊಟ್ಟು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಾಮಭಕ್ತ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾರೆ. ಶ್ರೀಕಾಂತ್ ಅವರೇ, ನೀವು ಬಂಧನ ಆಗಿರೋ ವಿಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫಸ್ಟ್ ಟಿವಿಯಲ್ಲಿ ಪ್ರಸಾರ ಮಾಡಿದ್ರೆ ಏನ್ ಹೇಳ್ತೀರಿ ನೀವು? ನನಗೆ ಕರ್ಕೊಂಡ್ ಬಂದಿದ್ದು ಅವರು ರೇಷನ್ ತೊಂಬರ್ದೈತೆ ಅಂತ ಹೇಳಿ ಕರ್ಕೊಂಡೋದ್ರ. ಪೊಲೀಸರು ಕರ್ಕೊಂಡೋದ್ರು, ನಿಂದರ್ಸಿದ್ರು. 2 ಸಿಬ್ಬಂದಿ ಹೊರಗಿಂದ ಒಳಗೆ ಹವಾಲ್ದಾರ್ ಪೊಲೀಸರು ಬಂದು ನನಗೇನಂದ್ರು, ನಿಂದ ಕೇಸ್ ಐತಲ್ಲ ಅಂತ ಕೇಳಿದ್ರು. ನಾ ಕೇಳಿದ ನನ್ನ ಕೇಸ್ ಯಾವ ಇಲ್ಲ ಸರ್, ಬಿಡುಗಡೆ ಆಗ್ಯಾವ ನನ್ನ ಕೇಸ್ ಎಲ್ಲ. ಅವಾಗ ಬಿಡುಗಡೆ ಆಗ್ಯಾವ, ನನಗೆ 32 ವರ್ಷದಿಂದ ಬಿಡುಗಡೆ ಆಗ್ಯಾವು, ಯಾವ ಕೇಸ್ ಇಲ್ಲ. ಇವ್ರು ಮಾಡಿದ್ದಕ್ಕೆ ನನಗೇನೈತೆ ಎಲ್ಲ ಕೇಸ್ ಅದಾವು ಗೊತ್ತೈತ್ ಬಾ ನನಗಂದ್ರು. ಇಲ್ರಿ ನನ್ನ ಕೇಸ್ ಹಾಕರು ಅಂದ್ರೂ ಮತ್ತು ಕರ್ಕೊಂಡು ಹೋದ್ರು. ಅವರು ಕೇಸ್ ಮಾಡಿದ್ರೆ ಎಲ್ಲಿ ನಿಂದು ಭಾಳ ಆಗೈತಿ, ಕೇಸ್ ಅದಾವ ನೀನು ಮತ್ತೆ ಕೇಸಿಗೆ ಅಟೆಂಟ್ ಆಗಿಲ್ಲ ಅಂತ ಕೇಳಿದ್ರು. ನನ್ನ ಕೇಸ್ ಯಾವಿಲ್ಲ ಅಂದ್ರು. ಅವ್ರದ್ದು ಪೊಲೀಸರ ಸಿಬ್ಬಂದಿದ್ದು ಸಿಟ್ಟು ನಮ್ಮ ಮೇಲೆ ತಗದ ನಮ್ಗೆ ಒಳಗೆ ಹಾಕಿಸಿದ್ರು. ಶ್ರೀಕಾಂತ್ ಅವ್ರೆ, ಅವತ್ತು ನೀವು ಹೋದಾಗ ಹೋರಾಟ ಒಂದ್ ನಿಮಿಷ, ಅವತ್ತು ನಿಮ್ಮನ್ನ ಪೊಲೀಸರು ಬಂಧಿಸೋಕ್ಕಿಂತ ಮುಂಚೆ ನಿಮ್ಮ ಮೇಲೆ ರೌಡಿ ಶೀಟ್ ಇತ್ತು, ನೀವು ಕ್ರಿಮಿನಲ್ ಏನಿದ್ದಿಲ್ರಿ, ಏನಿದ್ದಿಲ್ಲ. ಸುಳ್ಳ ಹೇಳಿ ಕಳ್ಸ್ಯಾರ್ರಿ ಅವ್ರು, ಎಲ್ಲಾ ಸುಳ್ಳು ಹೇಳಿ ಕೆಲ್ಸಾಳ್ರಿ ಅವ್ರು. 92ರಾಗ ಹೋರಾಟ ನಡೆದಾಗ ಏನಿತ್ತು? ಹೋರಾಟದಾಗ ಏನಾಗಿತ್ತು? ಅವಾಗ ಏನಾಗಿತ್ರಿ, ಹೋಗಿ 175 ಮಂದಿ ಇದ್ವಿ ಒಳಗೆ. ಎಲ್ಲಾರು ಕೂಟಗ ಅವ್ರು ಹೋದ್ರು. ಎಷ್ಟು ದಿವಸ ಇದ್ರು ಒಳಗಡೆ? ನಾನು 9 ತಿಂಗಳ ಇದ್ರಿ. 9 ತಿಂಗಳ ಇದ್ದೆ ನಾನು. ಬೆಳಗಾವ್ ತಗೊಂಡೋದ್ರು, ಗುಲ್ಬರ್ಗಾಗ್ ತಗೊಂಡೋದ್ರು, ಊಸಿಲಿಕ್ಕೆ ಬಂದೆ ನಾನು. ನೀವು ಬಂಧನದ ವಿಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫಸ್ಟ್ ಟೈಮ್ ಟಿವಿಯಲ್ಲಿ ಪ್ರಸಾರ ಮಾಡಿತ್ತು, ಏನ್ ಹೇಳ್ತೀರಿ ನೀವು? ಅದಕ್ಕೂ ಧನ್ಯವಾದಗಳು. ಮತ್ತೆ ಅಯೋಧ್ಯೆಗೆ ಹೋಗ್ತೀರಿ? ಮತ್ತು ಹೋಗೋದ್ರಿ, ಅದ್ರ ಸಲಗೆ ಜೀವ ಕೊಡೋದು ಗ್ಯಾರಂಟಿ ರೀ. ಇದು ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಯ ಮಾತು ಆಗಿರುವಂತದ್ದು. ನಾನು ರಾಮ ಜನ್ಮಭೂಮಿಗಾಗಿ ನಾನು ಹೋರಾಟವನ್ನ ಮಾಡ್ತೇನೆ, ಅದು ಪ್ರಾಣತ್ಯಾಗ ಕೂಡ ಸಿದ್ಧ ಅನ್ನುವಂತ ಮಾತನ್ನ ಶ್ರೀಕಾಂತ್ ಪೂಜಾರಿ ಹೇಳ್ತಿರುವಂತದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಖುಷಿ ಆಗ್ತಾ ಇದೆ. ನ್ಯಾಯಾಲಯದ ಇತಿಹಾಸದಲ್ಲಿ ಕೇವಲ ಅರ್ಜಿ ಸಲ್ಲಿಸಿ 3 ದಿನದಲ್ಲಿ ಆದೇಶವಾಗಿದ್ದು ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲನೇ ಸಲ. ಖುಷಿ ಆಗ್ತಾ ಇದೆ. ನ್ಯಾಯ ಯಾವಾಗಲೂ ಸತ್ಯದ ಕಡೆ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಏನೋ ಷಡ್ಯಂತ್ರ ಮಾಡಿದಂತ ಪೊಲೀಸರಿಗೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಂದರ್ಭದಲ್ಲಿ ಮುಖಭಂಗ ಆಗಿದ್ದಂಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಖುಷಿ ಆಗ್ತಾ ಇದೆ. ನ್ಯಾಯಾಲಯದ ಇತಿಹಾಸದಲ್ಲಿ ಕೇವಲ ಅರ್ಜಿ ಸಲ್ಲಿಸಿ 3 ದಿನದಲ್ಲಿ ಆದೇಶವಾಗಿದ್ದು ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲನೇ ಸಲ. ಖುಷಿ ಆಗ್ತಾ ಇದೆ. ನ್ಯಾಯ ಯಾವಾಗಲೂ ಸತ್ಯದ ಕಡೆ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಏನೋ ಷಡ್ಯಂತ್ರ ಮಾಡಿದಂತ ಪೊಲೀಸರಿಗೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಂದರ್ಭದಲ್ಲಿ ಮುಖಭಂಗ ಆಗಿದ್ದಂಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 9 ದಿನಗಳ ನಂತರದಲ್ಲಿ ಹೊರಬಂದ ಶ್ರೀಕಾಂತ್ ಪೂಜಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಸಂತಸವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಮಹೇಶ್ ತೆಂಗಿನಕಾಯಿ ಅವರು ಕೂಡ ಅವರ ಸ್ವಾಗತಕ್ಕಾಗಿ ಬಂದಿದ್ರು. ಇವತ್ತು ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಇವತ್ತು ಶ್ರೀಕಾಂತ್ ಪೂಜಾರಿ ಅವರು ಕಳೆದ ಅಯೋಧ್ಯೆ ಕೇಸಲ್ಲಿ ಪೊಲೀಸರು ವಿನಾಕಾರಣ ಬಂಧನ ಮಾಡಿಸ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು ಪೊಲೀಸರಿಗೆ ಅಥವಾ ಇಲಾಖೆಗೆ ಗೃಹ ಸಚಿವರಿಗೆ ಚೀಮಾರಿ ಹಾಕ್ತಕ್ಕಂಥ ಕೆಲಸ ಆಗಿದೆ. ನ್ಯಾಯಾಲಯಕ್ಕೆ ನಮ್ಮೆಲ್ಲ ವಕೀಲ ಸಂಜು ಬಡಸ್ಕರ್ ಆಗಲಿ, ಅಶೋಕ್ ಅವರಾಗಲಿ ಬಹಳ ವಿಶೇಷವಾದಂಥ ಶ್ರಮವನ್ನು ಹಾಕುವ ಮುಖಾಂತರ ಇವತ್ತು ಅವ್ರ ಬಿಡುಗಡೆ ಏನಾಗಬೇಕಿತ್ತು ಆ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಇವತ್ತು ಅಯೋಧ್ಯೆಯಲ್ಲಿ 22ನೇ ತಾರೀಕಿಗೆ ನಡೀತಕ್ಕಂಥ ರಾಮ ಮಂದಿರ, ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರದ ಏನು ನಮ್ಮ ಕಲ್ಪನೆ ಇತ್ತು ಆ ಸಾಕಾರಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಮೊದಲನೇ ಜಯವನ್ನು ನಾವು ಸಾಧಿಸಿದ್ದೇವೆ ಅನ್ನೋಂಥದ್ದು ಹೇಳ್ತೇವೆ. ನೋಡಿ, ಇವತ್ತು ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಇವತ್ತು ಶ್ರೀಕಾಂತ್ ಪೂಜಾರಿ ಅವರು ಕಳೆದ ಅಯೋಧ್ಯೆ ಕೇಸಲ್ಲಿ ಪೊಲೀಸರು ವಿನಾಕಾರಣ ಬಂಧನ ಮಾಡಿಸ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು ಪೊಲೀಸರಿಗೆ ಅಥವಾ ಇಲಾಖೆಗೆ ಗೃಹ ಸಚಿವರಿಗೆ ಚೀಮಾರಿ ಹಾಕ್ತಕ್ಕಂಥ ಕೆಲಸ ಆಗಿದೆ.
ನ್ಯಾಯಾಲಯಕ್ಕೆ ನಮ್ಮೆಲ್ಲ ವಕೀಲ ಸಂಜು ಬಡಸ್ಕರ್ ಆಗಲಿ ಅಶೋಕ್ ಅವರಾಗಲಿ ಬಹಳ ವಿಶೇಷವಾದಂಥ ಶ್ರಮವನ್ನು ಹಾಕುವ ಮುಖಾಂತರ ಇವತ್ತು ಅವ್ರ ಬಿಡುಗಡೆ ಏನಾಗಬೇಕಿತ್ತು ಆ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುವಂಥದ್ದು. ಸಂಸತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.